ಕಚ 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 ಅನ್ನೋದು ಇಲ್ಲೇ ಹಾಕೊಂಡು ತಿನ್ಬೇಕು ಅನಿಸ್ತದೆ. ಇಲ್ಲೊಂದು ಐತೆ ನೋಡಿ ನಿಂಬೆಹಣ್ಣು, ಎಲ್ಲ ಫ್ರೆಶ್ಶು ಇದೆ. ಗಂಡಸ್ ರೆಡಿಗೆ ಅಂದರೆ ಅಯ್ಯೋ ನಮ್ಮ ಡ್ಯಾಡಿ ಬಂದ್ರು ನೋಡಿ, ನಮ್ಮನೆಯವ್ರ ಕೈ ಬಾಯಿನೇ ನೋಡ್ತಾ ಇದ್ರು, ಪಪ್ಪ ಬಂದ್ರ ತಂದ್ರ ಅಂತ. ಅವಳು ತನ್ನ ಎತ್ತ ಕರಳನ್ನೇ ಕಟ್ ಮಾಡ್ಕೊಂಡು ಇವ್ರ ಜೊತೆ ಬಂದಾಗ ಅದು ದೊಡ್ಡ ವಿಚಾರ ಅಲ್ವಾ. ಅದು ಒಬ್ಬ ಹೆಣ್ಣು ಮಗಳಿಗೆ ಅವ್ರ ತಂದೆ ತಾಯಿ ನೋಡ್ಬೇಕು ಅಂತ ಅನಿಸ್ದಾಗ ಅವ್ರು ಕಟ್ ಹಾಕ್ತಾನೆ, ಅವ್ನ ಅಷ್ಟೇ ಫ್ರೀಯಾಗಿ ಬಿಟ್ಟಾಗ ಅಷ್ಟೇ ಗೌರವ ವಾಪಸ್ ತಿರುಗಿ ಅವ್ರ ಗಂಡ ಬರುತ್ತೆ ಸೊಸೆ ಮೇಲೆ ಬರುತ್ತೆ. ಒಬ್ಬ ಸೊಸೆನೂ ಅಷ್ಟೇ ಇನ್ನೊಬ್ರು ಮನೆಗೆ ಹೋದಾಗ ಅವ್ರನ್ನು ಅದೇ ರೀತಿ ನೋಡ್ಕೊಂಡಾಗ ಅದೇ ಗೌರವ. ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಮನೆಯವರಿಗೆ ಫಿಶ್ ತಿನ್ನೋ ಆಸೆಯಾಗಿ ಇವತ್ತು ಫಿಶ್ ತೊಗೊಂಬರೋಕ್ಕೆ ಅಂತಲೇ ಶನಿವಾರ ಸಂತೆಗೆ ಹೋಗಿ ಬರ್ತಾ ಇದ್ದಾರೆ. ಅಂದರೆ ಸೋಮವಾರ ಟೈಮ್ ಆದರೆ ಮಾತ್ರ ಇಲ್ಲಿ ಮಗ್ಗೆಲ್ ಸಿಗುತ್ತೆ. ಫಿಶ್ ತೊಗೊಂಡು ಬರ್ತಾ ಇದ್ದಾರೆ. ಯಾವ ಥರ ಫಿಶ್ ತೊಗೊಬರ್ತಿದ್ದಾರೆ ಗೊತ್ತಿಲ್ಲ, ನೋಡೋಣ. ಯಾವ್ಯಾವ ಥರ ಫಿಶ್ಶು ಅವರೇ ಮಾಡ್ತಾರೋ ನಾವೇ ಮಾಡೋದು ಏನೂ ಗೊತ್ತಿಲ್ಲ, ನೋಡೋಣ. ಸಿಕ್ಕಿದ್ದ ಫಿಶ್? ಎಂತೆಂಥ ಫಿಶ್ಶು? ಎಷ್ಟು ತೊಗೊಬಂದ್ರಿ? ಸಣ್ಣವಲ್ಲ, ಹಾಂ, ದೊಡ್ಡದು ಒಂದೇ ಮೀನು. ನೋಡಿ ತಲೆ ಎಷ್ಟು ದಪ್ಪ ಇದೆ ಅಂತ. ಒಂದೇ ಮೀನಂತೆ 3.5 kg. ಇವರಿಬ್ಬರೇ ತಿನ್ನೋದು, ನಮ್ಮ ಪಪ್ಪ ಮತ್ತೆ ಇವರು. ಸೊ ಹಾಗಾಗಿ 2 ಐಟಮ್ ಮಾಡು, ಒಂದು ಫಿಶ್ ಕಬಾಬು, ಒಂದು ಫಿಶ್ ಹೆಡ್ ಕರಿ. ನಿಮಗೆ ಯಾವ್ದು ಬೇಕು ಅದು ಮಾಡಿಕೊಡಿ. ನೀವು ತಾನೇ ತಗೊಬಂದಿರೋದು? ಮತ್ತು ನೀವೇನು ಮಾಡೋದು ಕೆಲಸ? ನಾವು ಬೇರೆ ಚಿಕನ್ ನಮಗೆ ಅಂತ ತಗೊಬಂದು ಕೊಟ್ಟಿಲ್ವ, ನಾವು ಮಾಡ್ಕೊಂಡು ತಿನ್ನಲ್ವಾ? ಹಂಗೆ ನೀವು ತಗೊಬಂದು ನೀವೇ ಮಾಡ್ಕೊಂಡು ತಿನ್ಬೇಕು. ಸ್ವಾರ್ಥಿಗಳು ಬರೀ ಅವ್ರಿಗೆ ತಿನ್ನಲ್ಲ ಅಂದ್ರೆ ಮಾಡೋದೇ ಇಲ್ವ ಅಂತ ಅಡುಗೆನ. ಇವತ್ತೇನು ಬೆಳಬೆಳಗ್ಗೆ ಡ್ರಿಂಕ್ಸ್ ಮಾಡ್ಕೊ ಹೋಗ್ಬಿಟ್ಟಿದ್ದೀರಿ? ವಿಚಾಮ ನೀವು ಹೇಳೋದು ನೋಡ್ರಿ, ಎಲ್ಲರೂ ಹಂಗೆ. ಏನು ನಾವು ಇಲ್ಲ ಪಾಪ, ಸುಮ್ಮನೆ ಟಯರ್ಡ್ ಆಗಿ ಬಂದಿದ್ದಾರೆ, ಹಾಗಾಗಿ ಸುಮ್ಮನೆ ಹೇಳಿದೆ ಅಷ್ಟೇ. ನಾನು ತುಂಬ ಅಪರೂಪ ಕುಡಿಯೋದು ಆ್ಯಕ್ಚುಲಿ. ಹೌದು, ತಿಂಗಳಿಗೆ ಒಂದೇ ಸರಿ ಕುಡಿಯೋದು. ಬನ್ನಿ ನೋಡೋಣ ಇದರಲ್ಲಿ ಅಮ್ಮ ಏನು ಮಾಡ್ತಾರೆ ಅಥವಾ ಇವ್ರು ಮಾಡ್ತಾರೋ ಗೊತ್ತಿಲ್ಲ. ನಾನು ಫಿಶ್ ತಿನ್ನೋದು ಇಲ್ಲ, ಮಾಡೋದಿಲ್ಲ, ಮುಟ್ಟೋದು ಇಲ್ಲ. ಇವತ್ತೇನೋ ವಿಡಿಯೋಗೋಸ್ಕರ ತೋರಿಸ್ಬೇಕಲ್ಲ ಅಂತ ತಲೆ ತೋರಿಸ್ತಾ ಇದ್ದೀನಿ. ಮುಸುಡಿ ನೋಡಿ ಹೇಗಿದೆ ಫಿಶ್ದು. ಮಿಠಾಯಿ ನೋಡಿ ಹೆಂಗಿದೆ ಮಿಠಾಯಿ. ಚೆನ್ನಾಗಿದೆ. ನಮ್ಮನೆಯವರಿಗೆ ನಮ್ಮ ಪಪ್ಪನಿಗೆ ಮಜಾ, ಅವರಿಬ್ಬರೇ ಫಿಶ್ ತಿನ್ನೋದು, ನಾವು ಯಾರೂ ತಿನ್ನಲ್ಲ. ಹಾಗಾಗಿ 2 ಸರಿ ವಾಶ್ ಮಾಡಿದ್ದೀನಿ. ಫ್ಯಾಟ್ ಎಲ್ಲ ಹೊಟ್ಟೋಯ್ತು ಇದರಲ್ಲಿ ಇದ್ದಿದ್ದು. ಅಷ್ಟರಲ್ಲಿ ನಾನು ಫಿಶ್ ಫ್ರೈ ಮಾಡ್ಕೊತೀನಿ ಇವತ್ತು. ನೋಡಿ ಹೆಂಗಿದೆ ಮಿಠಾಯಿ, ಹಂಗೆ ಕಚ 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 ಅನ್ನೋದು ಇಲ್ಲೇ ಹಾಕೊಂಡು ತಿನ್ಬೇಕು ಅನಿಸ್ತದೆ. ಫ್ರೆಶ್ ಇಲ್ಲೊಂದು ಇರಂಗಿದೆ. ಇಲ್ಲೇ ಐತಲ್ಲ ಇದಾ ಈಚಾ. ಇಲ್ಲೊಂದು ಐತೆ ನೋಡಿ ನಿಂಬೆಹಣ್ಣು, ಎಲ್ಲ ಫ್ರೆಶ್ಶು. ಫಿಶ್ ಫ್ರೈಗೆ ಎಲ್ಲ ಫ್ರೆಶ್ಶು. ತಾಜಾ ನಿಂಬೆಹಣ್ಣು ನೋಡಿ, ನಮ್ಮನೆಯಿಂದ ನಿಂಬೆಹಣ್ಣು ಕಿತ್ಕೊಂಡು ಬಂದಿರೋದು ಗಿಡದಲ್ಲಿ. ಇಲ್ಲ, ಎಲ್ಲ ಫ್ರೆಶ್ಶು. ಮೀನು ಅಷ್ಟೇ ಬೆಳಗ್ಗೆ ಹಿಡಿದಿದ್ದಂತೆ ಇವತ್ತು. ನಿಂಬೆಹಣ್ಣು ಅಷ್ಟೇ ಎಲ್ಲ ಫ್ರೆಶ್ಶು. ನಂಗೆ ಹಣ್ಣಾಗಿರೋದು ನಿಂಬೆಹಣ್ಣು ಅಂದ್ರೆ ಅಷ್ಟು ಇಷ್ಟ ರೀ. ಅಲ್ಲ, ಇದು ಮೂಸ್ತೀನಿ ನೋಡಮ್ಮ, ಕಾಯ್ದು ವಾಮಿಟ್ ಆಗೋ ಟೈಮಲ್ಲಿ ನಂಗೆ ಹುಳಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ನನಗೆ. ವಾಂತಿ ಬರ್ತಾ ಇದ್ರೆ ನಿಂಬೆಹಣ್ಣು ಕೊಡ್ತಾರೆ, ಮೂಸ್ ನೋಡಿ. ಇವತ್ತು ನಮ್ಮನೆಯವರು ಮಾಡ್ತಾ ಇರೋದು. ನಮ್ಮನೆಯದು ಬಾಳೆಹಣ್ಣು ನೋಡಿ ಹೇಗಿದೆ ಅಂತ. ಅವಾಗ ಇಷ್ಟಿಷ್ಟು ಮನೆಗೆ ಆಗಷ್ಟು ಬೀಳ್ತಾ ಇರುತ್ತೆ. ಈಗ ಆಲ್ಮೋಸ್ಟ್ ನಾನು ತಗೊಂಡಿರೋದು 1.25 kg ಅಷ್ಟು ಫಿಶ್ ಇದೆ. 2 kgನೇ ಅನಿಸುತ್ತೆ ತೂಕ ಇದೆ, 2 kg ಅಷ್ಟು. ಈಗ ಎಷ್ಟು ಸಿಂಪಲ್ ರೆಸಿಪಿ ಅಂದರೆ ಗಂಡು ಮಕ್ಕಳಿಗೆ ಈಸಿಯಾಗಿ ರಪ್ಪಂತ ಮಾಡ್ಕೊಳ್ಳೋಂಥ ರೆಸಿಪಿ ಇದು ಫಿಶ್ ಫ್ರೈಗೆ. ಉಪ್ಪು ಸ್ಟಾರ್ಟಿಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ನೋಡ್ಕೊಂಡು ಖಾರ ಹಾಕೊಳ್ಳಿ. ಇದು ಖಾರದ ಪುಡಿ ನಮ್ಮನೆದು ಖಾರ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀವಿ. ಆಮೇಲೆ ಇದು ನಾವು ಸಾಂಬಾರು ಪುಡಿ ಅಂತೀವಿ, ಎಲ್ಲಕ್ಕೆ ಧನಿಯಾ ಪುಡಿ ಸಾಕು ಸಿಕ್ಕಾಪುಟ್ಟಿ ಮಾತಾಡ್ತೀನಿ. ಕಂಟ್ರೋಲ್ ಮಾಡಮ್ಮ ನನ್ನ ಕಂಟ್ರೋಲ್ಗೆ. ಎಷ್ಟು ಸ್ಪೂನ್ ಅರಿಶಿನ? ಒಂದು ಸ್ವಲ್ಪ ಅರಿಶಿನ. ಮತ್ತೆ ಇದಕ್ಕೆ ಫಿಶ್ ಕಬಾಬ್, ಫಿಶ್ ಫ್ರೈ ಮಸಾಲ 1 ಪ್ಯಾಕ್. 10 ರೂಪಾಯಿ ಒಂದು ಪ್ಯಾಕೆಟು. ಅದ್ರ 1.5 ಪ್ಯಾಕೆಟ್ ಹಾಕ್ತೇವೆ. 15 ರೂಪಾಯಿ ಮಸಾಲ ಹಾಕ್ತಂಗೆ ಈಗ. ಆಮೇಲೆ ಎಲ್ಲ ಇದಕ್ಕೂ ಮೇನ್ ಬೇಸಿಕ್ ಏನು ಬೇಕು ಹೇಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನ್ ವೆಜ್ಜಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಎಷ್ಟು ಚಂದ ಅಲ್ಲ. ಇಷ್ಟೇ ಅಲ್ವಾ ಐಟಮ್ಸ್? ಆಮೇಲೆ ಸ್ವಲ್ಪ ಗರಂ ಮಸಾಲ. ಆಯಿತಾ, ಏನಿಲ್ಲ, ಒಂದು 5-6 ಐಟಮ್ ಬರ್ತಾವೆ ಅಷ್ಟೇ. ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡೋದು. ಇನ್ನೇನು ಮ್ಯಾರಿನೇಟ್ ಮಾಡಿ ಎಷ್ಟೊತ್ತು ಬಿಡಬೇಕು ರೀ? 1 ಗಂಟೆ. 1 ಗಂಟೆ. 1 ಗಂಟೆ ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ತಾಜಾ ನಿಂಬೆಹಣ್ಣು, ಹಂಗೆ ಮನೇಲಿ ತಗೊಂಬಂದಿದ್ದು ನಿಂಬೆಹಣ್ಣು ಹಿಂಡಿ ಹಂಗೆ ಎಲ್ಲ ಸೇರಿಸಿ ಇದೆ ಗಂಡಸ್ ರೆಡಿಗೆ ಅಂದರೆ ಹಂಗೆ ಮಾಡ್ಬೇಕು. ಮತ್ತೆ ಹಂಗೆ ಮಾಡಿದಾಗಲೇ ರುಚಿ ಜಾಸ್ತಿ. ತುಂಬ ಚಿಂಚಿದ್ರೆ ಕಹಿ ಆಗುತ್ತೆ. ಸೀಡ್ಸ್ ಎಲ್ಲ ಒಂದು ಕೈಲಿ ಸೀಡ್ಸ್ ಹಾಕೊಳ್ಳಿ, ಒಂದು ಕೈಗೆ ಇರಲಿ ಬಿಡಮ್ಮ, ಹೇಳ್ಕೊಡಕ್ಕೆ ಹೋಗ್ಬೇಡ. ಅದು ಹೆಂಗಿರ್ತಂಗೆ ಬರಲಿ, ಕಹಿ ಆಗುತ್ತೆ ರೀ. ನೋಡಿ ಎಷ್ಟು ಮಸಾಲೆ ಬೇಯಿಸ್ತಾ ಇತ್ತು. ನಿನಗೆ ನಾನು ಅಡುಗೆ ಮಾಡುವಾಗ ಒಂದು ಕೈಲಿ ಇದು ಹಾಕೊಳ್ಳಿ, ಅಡಿ ಇಟ್ಕೊಳ್ಳಿ. ಆಯಿತು, ಇಟ್ಕೊಂಡೆ. ಈ ಕಡೆ ಕೈಯ ಇಲ್ಲದೇ ಯಾಕೆ ಇಟ್ಕೊಳ್ಳಿ, ಸುಮ್ಮನೆ ಇನ್ನೊಂದು ಕೈಲಿ. ನಮ್ಮನೆಯವ್ರು ಸ್ವಲ್ಪ ತಳ್ಳಾಟೆ, ಸ್ವಲ್ಪ ಏನು ಫುಲ್ಲೇ ಅನ್ಸುತ್ತೆ. ನಾನು ಹಿಂಗೆ ಅಡುಗೆ ಮಾಡುವಾಗ ಹೇಳ್ಕೊಡಕ್ಕೆ ಬರ್ತೀನಿ. ನಮಗೆ ಎಲ್ಲ ಗೊತ್ತಿರುತ್ತಲ್ಲ. ಅದು ಮಿಕ್ಸ್ ಆಗಿ ಈಗ ಬರ್ಬೇಕು. ಅಡುಗೆ ಕಣಮ್ಮ, ಅದು ಎಲ್ಲದನ್ನು ಏನು ನೀಟಾಗಿ ಟ್ಯುಟೋರಿಯಲ್ಸ್ ಥರ ಮಾಡ್ತಾರ. ಹಿಂಗೆ ಮಾಡೋದು ಎಲ್ಲರೂ. ಹಿಂಗೆ ಇದು ಮಾಡುವಾಗ ಬೀಳುತ್ತೆ, ಹೇಳುತ್ತೆ, ಏನೇನು ಆಗ್ತಾ ಇರುತ್ತೆ. ಅದು ಒಂದು ಕೈಲಿ ಹಿಂಗೆ ಇಟ್ಕೊಂಡು ಹಾಕಿದ್ರೆ ರಸ ಎಲ್ಲ ಕೆಳಗೆ ಬೀಳುತ್ತೆ. 1 ನಿಮಿಷ. ಈಗ ಏನು ಮಾಡ್ತೀವಿ ಅಂದರೆ ಒಂದು ಕೈ ಅಡಿ ಇಟ್ಕೊಳ್ಳಿ ಇಲ್ಲಿ,
ಹಾಂ ಬೀಜ ನೋಡಿ ಗೊತ್ತಾಯ್ತಾ? ಡ್ರಾಪ್ ಕೈಲೇ ಇಟ್ಕೊಂಡಿರುತ್ತೆ. ಏನಿಲ್ಲ, ಆ ಕಡೆ ಕೈಯಲ್ಲಿ ಎಷ್ಟು ಅಂಟ್ಕೊಂಡಿದೆ ಮಸಾಲೆ ಬೀಳಿಸಿದಾಗ ಅದೆಲ್ಲ ಇಲ್ಲ ಲೆಕ್ಕಕ್ಕೆ ನಿಮಗೆ ಅಲ್ವಾ. ಇದು ಆ್ಯಕ್ಚುಲಿ ನಮ್ಮ ಕಲ್ಲಾರೆ ನಾನ್ ವೆಜ್ ಮಾಡೋ ಅಡುಗೆ ಮನೆ. ಮನೆಯೊಳಗೆ ಅಡುಗೆ ಮಾಡಲ್ಲ, ಮನೆಯೊಳಗೆ ಅಡುಗೆ ಮಾಡ್ತೀವಿ, ನಾನ್ ವೆಜ್ ಮಾಡಲ್ಲ. ನಾನ್ ವೆಜ್ಗೆ ಅಂತ ಸಪರೇಟ್ ಜಾಗ ಇದು. ಆದರೆ ಇದೊಂದು ಸ್ವಲ್ಪ ತುಂಬ ಹಿಂಸೆ ಮಾತ್ರ. ಅಡುಗೆ ಮನೆ ಅಂದರೆ ಎಲ್ಲ ಅಲ್ಲಿ ಮಾಡ್ಬಿಡ್ಬೇಕಪ್ಪ. ಇನ್ನೊಂದು 3 ಯಾಕಮ್ಮ ನನಗೆ ಇಷ್ಟೊಂದು ಕಂಟ್ರೋಲ್ ಮಾಡ್ತೀವಿ. ಬರೀ ಅಡುಗೆ ನಾನು ನೆಮ್ಮದಿ ನನ್ನ ಇಚ್ಛೆ ಪ್ರಕಾರ ಅಡುಗೆ ಮಾಡೋಕ್ಕೂ ಬಿಡಲ್ಲ. ನಾನು ಒಂದು ಚೂರಾದ್ರೂ ನಿಂಗೆ ಹಿಂಸೆ ಕೊಡ್ತೀನಿ ಅಡುಗೆ ಮಾಡುವಾಗ. ನೀನು ತಿನ್ನುವಾಗಲೂ ಅಷ್ಟೇ. ನನಗೆ ಇವಳು ವಿಡಿಯೋ ಮಾಡೋದ ತಿನ್ನಕ್ಕೆ ಬಾಯಿ ಇಡಬೇಕು, ಒಂದು ನಿಮಿಷ ಅಂತ ಕ್ಯಾಮ್ರಾ ಹಿಡಿದ್ಬಿಡೋದು. ನಮಗೆ ಬಾಯಲ್ಲಿ ಇನ್ನೇನು ಎಲ್ಲೂ ಬರ್ತಾ ಇರುತ್ತೆ, ಇನ್ನೇನು ಇಡ್ತೀವಲ್ಲ ಅಂತ ಅಷ್ಟರೊಳಗೆ ಬಾಯಿ ಗೇಟ್ ಹಾಕ್ಬಿಡೋದು. ಆದ್ರೂ ಏನು ಬಿಡಲ್ಲ, ಉಪವಾಸ ಏನಿರಲ್ಲ. ಆದ್ರೂ ನೀನೇನು ವಿಡಿಯೋ ಮಾಡೋದು ಬಿಡ್ತೀಯಾ? ನೋಡಿ ಎಷ್ಟು ವೇಸ್ಟ್ ಆಗುತ್ತೆ ಅದು. ತುಂಬ ಚಿಮ್ಸ್ಬಾರ್ದಿದ್ದು. ಹೀಗೆ ಚೆಂದ ಒಂದೊಂದಕ್ಕೂ ಒಳ್ಳೆ ಪೀಸ್ ಚೆನ್ನಾಗಿ ಕಟ್ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ತುಂಬ ತೆಳುವು ಮಾಡಿಲ್ಲ, ಎಲ್ಲ ಮಿಕ್ಸ್ ಮಾಡೋ ಥರ ಚೆನ್ನಾಗಿದೆ. ದಪ್ಪ ಪೀಸ್, ತುಂಬ ದಪ್ಪನೂ ಇಲ್ಲ. ಕಮ್ಮಿ ಆಯ್ತು, ಹಿಂಗೇನ ಬರೋದು ಮಸಾಲೆ ಇಷ್ಟೇನಾ? ನಂಗೆ ಗೊತ್ತು, ನೀವು ತಾನೇ ನೋಡ್ಕೊಂಡೆ. ಇದು ಹಾಕಲ್ರಿ, ಇದು ಇನ್ನಿಷ್ಟು ವೇಸ್ಟ್ ಆಗುತ್ತೆ. ಇದು ನಾವು ನಾನ್ ವೆಜ್ ಅಂದರೆ ಅಲ್ಲಿ ಒಂಚೂರು ಉಪ್ಪು ಖಾರ ಇದ್ದರೆ ಸಾಕು, ಅಷ್ಟೇ ನಮ್ಮ ಪಪ್ಪ ಕೇಳೋದು. ಅದಕ್ಕೆ ನಿಧಾನ, ನಮ್ಮ ಪಪ್ಪ ಉಪ್ಪು ಖಾರ ಎರಡೇ ಕೇಳೋದು. ಕೊನೆ ಪಕ್ಷ ಬಾಯಲ್ಲಿ ನೀರು ಬಂದರೆ ಬೆಂದಿಲ್ಲ ಅಂದ್ರೆ ಪರವಾಗಿಲ್ಲ, ಪರವಾಗಿಲ್ಲ. ಇನ್ನು ಬೇಯಬೇಕು ಅಂದ್ಕೊಂಡೆ ಅರ್ಧ kg ಮುಗಿಸಾಗಿರುತ್ತೆ ನಮ್ಮ ಡ್ಯಾಡಿ. ಉಳಿಕೆ ಪಳಕೆನೆಲ್ಲ ಈ ಥರ ನೀರು ಹಾಕಿ ಗೋರ್ಕೋಬೇಕು ಹಿಂಗೆ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಎಲ್ಲ ಬಳ್ದು ಹಾಕಿದ್ರೇ ಟೇಸ್ಟ್ ಬೇರೆ. ಬಳ್ಕೊಂಡು ನೆಕ್ಕೊಂಡು ತಿಂತಾರಲ್ಲ ನೋಡಿ, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ಕುದಿಸಿ ಒಂದಿನ ಆಗಿದ್ಮೇಲೆ ಸಾರು ಎಲ್ಲ ಗಟ್ಟಿಯಾಗಿ ಕೆಳಗೆ ರಸಗಳ್ದಿರುತ್ತಲ್ಲ ಗಟ್ಟಿ, ಅದು ತುಂಬ ಇಷ್ಟ ನನಗೆ. ನಮ್ಮ ಮನೆಯವ್ರಿಗೆ ಬಾಯಲ್ಲಿ ನೀರು ಬರ್ತಾಯಿದೆ, ನನಗೆ ಹಾಗೇನಿಲ್ಲ. ಫಿಶ್ ನೋಡಿದರೆ ನನ್ನ ನೋಡಿ ಇಲ್ಲಿ ರೆಡಿ ಇದೆ. ಸಾಸ್ ಚಿಕನ್ ಇದು ಸಾಕು ಬಿಡಿರಿ, ಮುದ್ದೆ ಆದಾತು ಪರವಾಗಿಲ್ಲ. ಎಷ್ಟು ಮಿಕ್ಸ್ ಮಾಡಿದ್ರು ನೋಡಿ, ಎಷ್ಟು ಮಿಕ್ಸ್ ಮಾಡಿದ್ರು ಚೆನ್ನಾಗಿದೆ. ನಾನು ಹಂಗೆ ಕಲಿಸ್ತಾ ಇದ್ದೀನ, ಹಿಂಗೆ ರೊಟೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಿಂಗೆ ನಾನು ಮೀನು ಕಲಿಸ್ತಾ ಇಲ್ಲ, ಮಗ್ಸಾಕ್ತಾ ಇದ್ದೀನಿ ಹಿಂಗೆ ನೋಡಿ. ಹಿಂಗೆ ಚುಚ್ಕೊಂತೀರಿ? ನಾವೆಲ್ಲ ಇದ್ದಿದ್ದೆ, ನಾವು ಎಷ್ಟು ಸುಟ್ಕೊತಾ ಇರ್ತೀವಿ. ಅವಾಗ ಬಂದು ನೀವು ಅಯ್ಯೋ ಅಂತೀರ ಗಂಡಸ್ರು. ಅದ್ಭುತವಾಗಿದೆ ಟೇಸ್ಟ್. ಹೌದಾ? ಬೈಸೋದೇ ಬೇಡ, ಹಂಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ರುಚಿ. ನೀನು ನನಗೆ ಹೇಳ್ದಲ್ಲ, ನೀನು ಅದು ಮಾಡ್ಬಿಡಿ ಇದು ಮಾಡ್ಬಿಡಿ ಅಂತ. ಪಪ್ಪನ ಕೊಡು ನೋಡುವಂತೆ. ಚೆನ್ನಾಗಿಲ್ಲ ಅಂದ್ಬಿಟ್ರೆ ಇದನ್ನ ನಮ್ಮ ಪಪ್ಪ ನಾನ್ ವೆಜ್ನ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಆ್ಯಕ್ಚುಲಿ ನಮ್ಮ ಪಪ್ಪಂಗೆ ಸುಮ್ಮನೆ ಒಲೆಯಲ್ಲಿ ಬೇಯಿಸ್ಕೊಟ್ರು ಸಾಕು, ಒಂದು ಉಪ್ಪು ಹಾಕಿ, ಖಾರನೂ ಬೇಡ. ಒಂದು ಗಂಟೆ ಬಿಟ್ಟು ಇದನ್ನ ತವಾ ಫ್ರೈ ಮಾಡ್ಕೊಂಡು ತಿನ್ನೋಣ. ಪಾಪ ನಮ್ಮ ಪಪ್ಪಂಗೆ ಬಾಯಲ್ಲಿ ಎಷ್ಟು ನೀರು ಬರ್ತಿದ್ಯೆ. ಅಲ್ಲಿ ನಮ್ಮ ಪಪ್ಪಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ದೂರ ಕೂರಿಸಿದ್ವಿ. ಇಲ್ಲಿ ನಮ್ಮ ಪಪ್ಪಂಗೆ ನಾನ್ ವೆಜ್ ತಗೊಬಂದಿದ್ದಾರೆ ಇವತ್ತಲ್ವ, ಚಿಕನ್ನು ಫಿಶ್ ಎಲ್ಲ ತಗೊಬಂದಿದ್ದಾರೆ. ತಗೊಬಂದ್ಮೇಲೆ ಟಿವಿ ನೋಡ್ತಿದ್ರು, ಗಮನ ಇರಲ್ಲ, ಹೊಟ್ಟೆ ಅಷ್ಟು ಜಾಸ್ತಿ ಆಗುತ್ತೆ. ಯಾವಾಗ ಊಟ ರೆಡಿ ಆಗುತ್ತೆ ಸಿಟ್ಟು ಬರಲ್ಲ. ನಮ್ಮ ಡ್ಯಾಡಿಗೆ ಇವರಷ್ಟು ಸಿಟ್ಟು ಬರಲ್ಲ. ಅಂದ್ರೆ ಈ ವಿಷಯಕ್ಕೆಲ್ಲ ತಡ್ಕೊಂಡು ಏನಾದ್ರೂ ಬಾಯಿಗೆ ಎಸ್ಕೊಂಡು ಓಡಾಡ್ತಾ ಇರ್ತಾರೆ. ಹೊಟ್ಟೆ ಅಷ್ಟು ಜಾಸ್ತಿ ಆಗಿರುತ್ತೆ. ಈಗ ಆನಿದೆ ಅಲ್ಲ, ಫ್ರಿಜ್ಜಿಗೆ ಇಟ್ಟುಂಟು ನೋಡಿ. ಕರಿಬೇವಿನ ಸೊಪ್ಪು, ಸಾಂಬಾರ್ ಸೊಪ್ಪು, ಸ್ಲ್ಯಾಬ್ ಕ್ಲೀನಾಗಿ ವಾಶ್ ಮಾಡುಂಟು, ತಪ್ಪು ತಿಳ್ಕೊಬಿಡಿ. ಮೀನು ಅದೇ ಹೇಳ್ಬೇಕು. ಇದನ್ನ ಸ್ವಲ್ಪ ಅದ್ರ ಮೇಲೆ ಹಾಕಿ ಫ್ರೈ ಮಾಡುವಾಗ ಚೆನ್ನಾಗಿರುತ್ತೆ, ಅದೊಂದು ಸ್ಮೆಲ್ಲು. ಎಲ್ಲ ಬಳ್ದು ಹಾಕಿರಿ, ಚೆನ್ನಾಗಿರುತ್ತೆ ನೋಡಿ. ಹೇಗೆ ಕಾಣಿಸುತ್ತೆ ಅಲ್ವಾ, ಈ ರೆಡ್ ಗ್ರೀನ್ ಕಾಂಬಿನೇಷನ್ ಚಂದ. ಚೂರಿ ಮಿಕ್ಸ್ ಮಾಡ್ತಾ ನೀನೆಲ್ಲ ಮ್ಯಾರಿನೇಟ್ ಆಗೋಗಿತ್ತು. 1 ಗಂಟೆ ಅಥವಾ ಅರ್ಧ, ಮಿನಿಮಮ್ 1/4 ಗಂಟೆ ಅರ್ಧ ಗಂಟೆ ಬಿಟ್ಟರೆ ಸಾಕು. ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡಿರುತ್ತೆ. ತವಾ ಕೂಡ ರೆಡಿಯಾಗಿದೆ ನೋಡಿ. ತವಾ ನೋಡೋಕ್ಕೆ ಏನು ಖುಷಿ ಅಲ್ವಾ, ಸಕ್ಕತ್ತಾಗಿದೆ. ಸ್ವಲ್ಪ ದೊಡ್ಡ ತವಾ ಇಲ್ವಾ ಅದು? ಇಲ್ಲ. ಹೌದಾ? ಸರಿ ನೋಡಿ, ಇದರ ತವಾದಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದೆ, ಹಳೇ ಕಾಲದ ತವಾ ಇದೆ. ಇದಕ್ಕೊಂದು ಸ್ವಲ್ಪ ಆಯಿಲ್ ಬಿಡ್ತಾ ಇದ್ದೀನಿ, ತವಾ ಫ್ರೈ ಅಲ್ವಾ, ಹಂಗಾಗಿ ಆಯಿಲ್ನ ಫುಲ್ಲು ಹಂಚಿಗೆ ಸ್ಪ್ರೆಡ್ ಮಾಡ್ಬೇಕು. ಹಿಂಗೆ ಹಿಂಗ ಇದು ನೀರೊಂದು ಚುಚ್ಚುದಿದೆ, ಸೊ ಹಾಗಾಗಿ ಚಟಪಟ. ರೀ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕಾಗಿತ್ತ ಅಂತ. ಹೌದಾ? ನಾನು ಆ್ಯಕ್ಚುಲಿ ಕಬಾಬ್ ಮಾಡೋಣ ಫಿಶ್ ಅಂತಿದ್ದೆ. ಒಂದು ಅರ್ಧ kg ಆಯಿಲ್ ಬೇಕು ಅದನ್ನ ಮಾಡೋಕ್ಕೆ. ಎಲ್ಲಿ ಆಯಿಲು ವೇಸ್ಟ್ ಆಗ್ಬಿಡುತ್ತೋ ಅಂತ ತವಾ ಫ್ರೈ ಮಾಡಿಸ್ತಾ ಇರೋದು. ಅರ್ಧ kg ಎಣ್ಣೆ ಯಾವ್ದಕ್ಕೆ ಸಾಕಾಗುತ್ತೆ ರೀ? ಹೌದಾ, 1 kg ಬೇಕಾಗುತ್ತೆ. ಆಹಾ, ಘಾಟ್ ಇದೆಯಾ ರೀ? ಸುಮ್ಮನೆ ನೀವು ಹೇಳ್ಬಿಡಿ, ನಂಗೆ ಘಾಟೆ ಬರ್ತಿಲ್ಲ. ನಾನು ನಿಂತ್ಕೊಂಡೆ ತಾನೆ ವಿಡಿಯೋ ಮಾಡ್ತಾಯಿದ್ದೀನಿ ಇದೇ ಜಾಗದಲ್ಲಿ. ಮುಚ್ಚೋದು ಬೇಡವಾ? ಆಹಾ, ನೋಡೋಕೆ ಚೆನ್ನಾಗಿದೆ. ಆಹಾ ಹಾ ಹಾ, ನಮ್ಮನೆ ಶೇಪೆಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಸ್ವಲ್ಪ ಬೇಯೋದ್ರೊಳಗೆ ಅದು ಮುದ್ದೆ ಆಗಿ ಹೋಗಿರುತ್ತೆ ನೋಡಿ. ಇನ್ನು ನಮ್ಮನೆಯವ್ರಿಗೆ ಅಡುಗೆ ಮಾಡೋ ಮೂಡ್ ಹೋಯ್ತು, ಇನ್ನು ತಿನ್ನೋ ಮೂಡ್ ಅಷ್ಟೇ ಅವ್ರಿಗಿನ್ನ.
ನೋಡಿ ನಮ್ಮ ಪಪ್ಪ ಬಾಟ್ಲು ತಗೊಬರಕ್ಕೆ ಹೋಗಿದ್ದಾರೆ. ಇಲ್ಲೆಲ್ಲ ರೆಡಿ ಮಾಡಿಟ್ಟು ನೀರು ಕುಕುಂಬರ್ ಎಲ್ಲ. ಆ ವಿಚಾರದಲ್ಲಿ ನಮ್ಮ ಮಾವಂದು ನಮ್ದು ಚೆನ್ನಾಗಿ ಹೋಲುತ್ತೆ ಒಂಚೂರು, ಅದಕ್ಕೆ ಅವಾಗಿಂದ ನೋಡ್ತಾ ಇದ್ದೀನಿ ಬಾಟ್ಲು ಬಂತ. ಓ ನಮ್ಮ ಡ್ಯಾಡಿ ಇಲ್ಲಿ ನಮ್ಮ ಡ್ಯಾಡಿ ಇನ್ನೂ ಒಳಗೆ ಬರೋಕ್ಕೆ ಕಾಣಿಸ್ತಾ ಇಲ್ಲ ಯಾಕೋ. ಮಗಳನಾ? ಓ ಸರಿ, ಹಂಗೆ ತೇಜನ ಕರ್ಕೊಬನ್ನಿ. ನನ್ನ ಮಗಳು ಅಂಗನವಾಡಿಗೆ ಹೋಗಿದೆ, ಕರ್ಕೊಬಿಟ್ಟು ಬರಕ್ಕೆ ಹೋಗ್ತಾ ಇದ್ದಾರೆ. ಭುವನ್ ತಂಗಿ ತೇಜು ನೋಡಿ ಈಗ ಫುಲ್ಲು ರೆಡಿ ಆಗಿದೆ. ಹಾಂ, ಇಲ್ಲಿ ಕಟ್ ಆಗಿದೆ. ರೀ ಅಷ್ಟು ಚೆನ್ನಾಗಿ ಪಾಪ ಅವ್ರು ಕಟ್ ಮಾಡಿಕೊಟ್ಟಿದ್ದೀರ, ಆ ಶೇಪ್ ಆದ್ರೂ ಬರೋ ಥರ ಇದು ಮಾಡಿರಿ. ನೋಡಿ ಹೇಗೆ ಬಂದಿದೆ ಅಂತ ಟೇಸ್ಟ್. ಚೆನ್ನಾಗಿದೆಯಾ ರೀ? ಮಿಠಾಯಿ ಸ್ವಲ್ಪ ಖಾರ ನಮ್ಮ ಮನೆಯವ್ರು ತಿನ್ನಲ್ಲ, ಇವತ್ತು ಅವರೇ ಮಾಡಿರೋದ್ರಿಂದ ಸ್ವಲ್ಪ ಖಾರ ಆಗಿದೆ. ಖಾರ ಇಲ್ಲ, ಖಾರ ಇಲ್ವಾ? ಈಗ ಸೆಕೆಂಡ್ ರೌಂಡಿಗೆ ರೆಡಿ ಆಗ್ತಾ ಇದೆ. ಎಣ್ಣೆ ಈ ಸರಿ ತುಂಬ ಹಾಕಿದ್ದಾರೆ, ಲಾಸ್ಟ್ ಟೈಮ್ ಹಂಗೆ ಕಡಿಮೆ ಹಾಕಿಲ್ಲ. ಅಯ್ಯೋ ನಿಧಾನ ಹಾಕಿರಿ ಹಾಗೆ. ಓ ಮಕ್ಕಳು ಬಂದರು. ಓ ನಾನು ಹಂಗೆ ಹೋಗಿ ಹಿಂಗೆ ಬರೋದ್ರೊಳಗೆ ನಮ್ಮ ಮನೆಯವರು ಆಚೆಗೆ ಹೋಗ್ಬಿಟ್ಟಿದ್ದಾರೆ. ನೋಡಿ ನಮ್ಮ ತೇಜ ಅಂಗನವಾಡಿಗೆ ಹೋಗಿ ಮುಗಿಸ್ಕೊಂಡು ಬಂತು. ಎತ್ತು ಕುಡಿಸ್ತಾ? ವೆರಿ ಗುಡ್. ಚೆನ್ನಾಗಿದೆ ನೋಡಿ, ಬಿಸಿ ಇದೆ, ಇದಕ್ಕೊಂಚೂರು ಕುಡೀರಿ. ಬೋನ್ ಇಲ್ದೇ ಇದು ಕುಡಬೇಕು. ಇಲ್ಲಿ ಪಪ್ಪಣಿ ಅಮ್ಮಡಿ ಅಮ್ಮಡಿ. ತೇಜ ಗಟ್ಟಿ ಇರ್ಬೇಕು ನೀನು. ಹಾ ನಮ್ಮ ಡ್ಯಾಡಿ ಬಂದ್ರು ನೋಡಿ. ನಮ್ಮನೆಯವ್ರ ಕೈ ಬಾಯಿನೇ ನೋಡ್ತಾ ಇದ್ರು, ಪಪ್ಪ ಬಂದ್ರ ತಂದ್ರ ಅಂತ. ಹಾ ನೋಡಿ ಇಲ್ಲಿ ರೆಡಿ ಆಗಿದೆ ಕುಕುಂಬರು, ಬಾಳೆದೆಲೆ ಎಲ್ಲ. ನಿಧಾನ ಡ್ಯಾಡಿ. ಬೋನು ಮೂಳೆ ಇದೆ. ಉಪ್ಪು ಖಾರ ಹುಳಿ ಉಪ್ಪಾಗಿ ಬರ್ಬೇಕು ಅವ್ನ ನೆಟ್ಟಿಗೆ. ಹಿಂಗೆ ಬಳ್ಕಾಡಿದ್ರೆ ಇನ್ನು ಬೆಂದಿಲ್ಲ ಅಂತ. ಇದು ಇವ್ರು ಮಾಡಿದ್ದು ಕರಿ, ಅಮ್ಮ ಹೇಳ್ಕೊಟ್ಟಂಗೆ ನಾನು ಮಾಡಿರೋದು. ನೀವು ಊರಿಗೆ ಹೋದ್ರೆ ನಮಗೂ ಖುಷಿ ಆಗುತ್ತೆ. ನನಗೆ ನಮ್ಮ ಅಮ್ಮ ನೆನಪಿಗೆ ಬರ್ತಾರೆ, ನಮ್ಮ ಅಪ್ಪ ನೆನಪಿಗೆ ಬರ್ತಾರೆ, ನನ್ನ ತಮ್ಮ ನೆನಪಿಗೆ ಬರ್ತಾರೆ. ಆದರೆ ನಮ್ಮ ಮನೇಲಿ ಕಳಿಸಲ್ಲ ಮೇಡಮ್, ಅಲ್ಲ ಕಳಿಸಲ್ಲ ಅಕ್ಕ, ಹಾಗೆ ನಿಮ್ಮ ಫ್ಯಾಮಿಲಿ ನೋಡಿದರೆ ಖುಷಿಯಾಗುತ್ತೆ ಅಂತ ಪಾಪ ಎಲ್ಲ ಹೇಳ್ಕೊಂತಿರ್ತಾರೆ. ಸಮಾಜದಲ್ಲಿದೆಲ್ಲ ಎಲ್ಲರೂ ಏನೋ ಒಂಥರ ರೆಸ್ಟ್ರಿಕ್ಷನ್, ಅವೆಲ್ಲ ಫ್ಯಾಮಿಲಿ ಇದೆ, ಸ್ವತಂತ್ರ ಅವರು ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಇವತ್ತಿನ ಇದ್ರೊಳಗಡೆ ಸಮಾಜದಲ್ಲಿ ಅದನ್ನ ನೋಡಿ ಎಲ್ಲಿ ಅವರು ಇದು ಮಾಡ್ತಾರೆ ಅಂತ ಹೇಳ್ತಾರೆ ಅಂತ ಅಂದ್ರೆ ನೋಡಿ ಇಂಥ ಕಡೆ ಪಾಪ ಎಷ್ಟು ಹೆಂಗೆಲ್ಲ ಶೇರ್ ಮಾಡ್ಕೊಂತಿರೋ ಗೊತ್ತಾ. ಜನಗಳಿಗೆ ಮದುವೆ ಆಗಿರ್ತಾರೆ, ಒಳ್ಳೆ ಕುಟುಂಬ ಅಂತ ಮದುವೆ ಆಗಿರ್ತಾರೆ ಚೆನ್ನಾಗಿ. ಆದ್ರೆ ಆ ಮನೆ ಒಳಗೆ ಒಳ್ಳೆ ಕುಟುಂಬ ಅಂತ ಹೋದವ್ರಿಗೆ ಒಂದು ಇದಿರುತ್ತೆ, ನಾನು ಹೇಳ್ದಂಗೆ ಕೇಳಬೇಕು. ಅವಾಗ ಅವ್ರ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ, ಅವ್ರು ಜೈಲ್ ಹಾಕ್ತಾರೆ. ಒಳ್ಳೆ ಮನೆನೇ ಇರ್ಬೋದು, ಆಸ್ತಿ ಮಠ ಎಲ್ಲ ಇರ್ಬೋದು, ಅವ್ರನ್ನ ರಿಸ್ಟ್ರಿಕ್ಷನ್ಸ್ ಹಾಕಿ ಅವ್ರ ತಂದೆ ತಾಯಿನ ನೋಡ್ದಂಗೆ ಮಾಡೋದು. ಅವ್ರ ತಂದೆ ತಾಯಿನೇ ಬಿಟ್ಟು ಇವ್ರ ಜೊತೆ ಬಂದಿದ್ದಾಗ ಅಲ್ವಾ, ಇವ್ರ ತಂದೆ ತಾಯಿ ನೋಡ್ಕೊಳಕ್ಕೋಸ್ಕರ ಇನ್ನೊಬ್ರನ್ನ ಗೇಟ್ ಹಾಕಿ ಇಟ್ಕೊಳ್ಳೋದು ಯಾವ ಅರ್ಥ ಇದೆ ಅಲ್ವಾ. ಅವಳು ತನ್ನ ಎತ್ತ ಕರಳನ್ನೇ ಕಟ್ ಮಾಡ್ಕೊಂಡು ಇವ್ರ ಜೊತೆ ಬಂದಾಗ ಅದು ದೊಡ್ಡ ವಿಚಾರ ಅಲ್ವಾ. ಅದು ಒಂದು ಹೆಣ್ಣು ಇನ್ನೊಂದು ಅವ್ರ ತಂದೆ ತಾಯಿ ಕಟ್ ಮಾಡ್ಕೊಂಡು ಇಲ್ಲಿ ಬಂದು ಇವ್ರ ಜೊತೆ ಇರೋದು ಅಂದಾಗ ಅವ್ರನ್ನ ಎಷ್ಟು ಗೌರವಿಸ್ಬೇಕು, ಅದೇ ಎಷ್ಟು ಇರ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು. ಪಾಪ ನಾವು ಎಷ್ಟು ಖುಷಿಗೆ ನಮ್ಮ ಖುಷಿಗೆ ನಾವು ವಿಡಿಯೋ ಮಾಡಿ ಹಾಕಿರ್ತೀವಿ, ಅವ್ರು ಅದ್ರಲ್ಲೇ ಪಾಪ ಅವ್ರು ಅದ್ರಲ್ಲೇ ಅವ್ರ ಖುಷಿ ನೋಡ್ಕೊಂಡು ನಮ್ಮ ಖುಷಿಲಿ ಅವ್ರ ಖುಷಿ ಕಂಡ್ಕೊಂಡು ಎಷ್ಟು ಪಾಪ ಶೇರ್ ಮಾಡ್ಕೊಂತಿರ್ತಾರೆ. ನನಗೂ ತವ್ರ ಮನೆಗೆ ಹೋಗೋ ಆಸೆ ಅಕ್ಕ, ಬಿಡಲ್ಲ, ನಮ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಾವು ನಮ್ಮನ್ನು ತೊರೆದು ಬಿಟ್ಟಿದ್ದಾರೆ, ಮತ್ತು ನನಗೆ ಈಗ ಹೋಗೋ ಆಸೆ ಆಗ್ತಾಯಿದೆ, ಆದರೆ ಏನು ಮಾಡೋದು, ಹೋಗೊಂದು ವರ್ಷ ಆಯಿತು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಅದರಲ್ಲೂ ಹಾಸನ ಕಡೆಯವ್ರು ಕೆಲವರು ಇರ್ತಾರಲ್ಲ, ಮೇಡಮ್ ನಾನು ನಿಮ್ಮ ಮುಖಾಂತರ ನೀವು ಹಾಸನ ಎಲ್ಲ ತೋರಿಸ್ದಾಗ ನಮ್ಮ ಊರಿಗೆ ಹೋದಂಗೆ ಅಷ್ಟೇ ನನಗೆ ಖುಷಿ ಆಗ್ತಿದೆ. ನಾವೆಲ್ಲ ನಮ್ಮ ಕಾಲೇಜಲ್ಲಿದ್ದಾಗ ಅವೆಲ್ಲ ನೋಡಿದ್ದು ಎಷ್ಟು ಖುಷಿ ಆಯಿತು, ಥ್ಯಾಂಕ್ ಯು ಅಕ್ಕ ಅಂತ ಆಗ್ತಾಯಿರ್ತಾರೆ ಪಾಪ. ಎಲ್ಲರೂ ಅವ್ರವ್ರದೇ ಭಾವನೆಗಳಲ್ಲಿ ಸ್ಟಕ್ ಆಗಿ ಒಂದ್ ಕಡೆ ನಿಂತ್ಕೊಬೇಕು. ಮತ್ತೆ ಸತೀಶ್ ಎಲ್ಲಿ ಹೇಳ್ಕೊಳಕ್ಕಾಗಲ್ಲ, ಎಲ್ಲ ಒಂದು ಮಾಡ್ತಾರ ಈ ತರ ಪಾಪ ಏನೋ ಒಂದು ಕೇಳ್ತಾರೆ ಹೇಳ್ತಾರೆ, ಇಲ್ಲೂ ಮಾಡ್ಬೋದು. ಅವರು ಬೇರೆ ಜನರಲ್ ಆಗಿ ಎಲ್ಲೂ ಹೇಳ್ಕೊಳಂಗಿಲ್ಲ. ಈಗ ಹಳ್ಳಿಲಿ ಅಂತ ನಮ್ಮ ಆಗ್ತಾ ಇದೆ ಅಂದ್ರೆ ಇಲ್ಲೇ ಇಷ್ಟೇ ಹಿಂಸೆ ಆಗ್ತಾ ಇದೆ, ಯಾರ ಹೇಳ್ತಾರೆ, ಏನೋ ಒಂದು ಸಮಾಜಕ್ಕೆ ಅಂದ್ರೆ ಹೇಳ್ಕೊಳ್ಳೋದಲ್ಲೇ ಇರ್ತಾರೆ ಅವರು. ಈ ತರ ತುಂಬಾ ಇದಾವೆ. ಇನ್ನೊಬ್ರು ನೋಡಿ ಅವ್ರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿಲ್ಲ ಅನ್ಕೊಳ್ಳೋದು ತಪ್ಪು. ಎಲ್ಲರಿಗೂ ಅವ್ರವ್ರದೇ ಆದಂತ ಸಮಸ್ಯೆಗಳು ಇಲ್ದಿರಂತ ಜೀವನ. ಈಗ ಪ್ರಪಂಚದ ಅತಿ ಶ್ರೀಮಂತ ಅಂತ ಯಾರಿದ್ದಾರೆ ಅವ್ನ ಮನೆಯೊಳಗೆ ಸಮಸ್ಯೆ ಇಲ್ದಿರೋ ವ್ಯಕ್ತಿಗಳೇ ಇಲ್ಲ. ನಾನು ಈಗ ನಿಮ್ಮ ಜೊತೆ ಚೆನ್ನಾಗಿದೆ, ಎಷ್ಟು ಜನ ಅಕ್ಕ ನಾವು ನಿಮ್ಮ ಅಪ್ಪನ ಜೊತೆ, ನೀವು ನಿಮ್ಮ ತಂದೆ ಜೊತೆ ಖುಷಿಯಾಗಿರೋದು ನೋಡಿ, ನೀವು ತಂದೆನ ಇಷ್ಟಪಡೋದು ನೋಡಿ ನನಗೆ ನಿಮ್ಮ ಕಂಡ್ರೆ ಇಷ್ಟ. ಅವತ್ತಿಂದ ನಾನು ನಿಮ್ಮ ಫಾಲೋ ಮಾಡ್ತಾಯಿದ್ದೀನಿ.
ನೀವು ಅಷ್ಟು ಲವ್ ಮಾಡ್ತಿರಲ್ಲ ನಿಮ್ಮ ಪಪ್ಪನ್ನ, ಅದೇ ನಂಗೆ ಇಷ್ಟ ಅಂತ ಹೇಳ್ತಾರೆ. ಮತ್ತು ಅಕ್ಕಂದು ನಂದು ಬಾಂಡಿಂಗ್ ನೋಡಿದಾಗ ಅಕ್ಕ ತಂಗಿ ಎಷ್ಟು ಚೆನ್ನಾಗಿದ್ದೀರಾ, ಇದ್ರೆ ಹಿಂಗಿರಬೇಕು ಅಂತ ಅಷ್ಟು ಖುಷಿ ಪಡ್ತಾರೆ. ಈಗ ಯಕ್ಷಿ ಜೊತೆ ಹೋದಾಗ ಅವ್ರ ತಮ್ಮಂದು ನೆನಪು ಮಾಡ್ಕೊಂಡ್ರು, ನನ್ನ ತಮ್ಮನೂ ಅಕ್ಕ ಹಿಂಗೆ ಮಾತಾಡ್ತಾನೆ. ಕೆಲವೊಂದ್ ಕಡೆ ನಿಮ್ಗೂ ಜವಾಬ್ದಾರಿ ಹೌದು ಅಲ್ವಾ. ನಾವೇನೋ ಕರೆಕ್ಟ್ ನಿಮ್ಮನ್ನ ನೋಡ್ಕೊಂಡು ಹಿಂಗಿದ್ರು ನಾವು ಹಿಂಗಿರ್ಬೇಕು ಅಂತಿದೀವಿ ಅಂದಾಗ ನಮ್ಮಲ್ಲಿ ಏನಾದ್ರು ನ್ಯೂನ್ಯತೆ ಇದ್ರೆ ನಾವು ತಿದ್ಕೋಬೇಕಾಗುತ್ತೆ. ತಿದ್ಕೋಬೇಕು, ಮತ್ತೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸೊಸೈಟಿಲಿ. ನಾನು ಎಲ್ಲಿ ತಿದ್ಕೋಬೇಕು, ಅದೇನ್ ಮಾಡ್ಬೇಕು ಅಂತ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೌದು, ಅದಕ್ಕೆ ನಿನ್ನ ನಡೆ ನಮ್ಮ ನಡೆ ಪ್ರತಿಯೊಂದು ಕೂಡ ಹೆಜ್ಜೆ ಕೇರ್ಫುಲ್ ಆಗಿ ಇಡಬೇಕಾಗತ್ತೆ. ನಾವುಗಳು ಏನೇ ಒಂದು ಮಾಡ್ಬೇಕಾದ್ರೆ ನಿನ್ನ ನೋಡೋದು ಇಷ್ಟು ಜನ ಫಾಲೋ ಮಾಡ್ತಾರೆ ಅಂದಾಗ ನಡೆಗಳು ಹಳ್ಳಿಗಾಡುಗಳಲ್ಲಿ ತುಂಬಾ ಇದೆ ಸತೀಶ್, ಯಾರು ಹೇಳ್ಕೊಳ್ಳಂಗಿಲ್ಲ ಬಿಡಂಗಿಲ್ಲ. ಈ ಕೆಲವೆಲ್ಲ ಪ್ರಾಬ್ಲಮ್ಗಳು ಇದಾವಲ್ಲ, ನಾವು ಬಿಡಿ ಇಲ್ಲ ಏನೋ ಒಂದ್ ಕಡೆ ನಾವು ಯಾವ ತರ ಸೆಟ್ಲು, ಈಗ ಯಾವ ಮಾಡ್ತಾರ ಒಂಥರ ಮಿಡ್ಲು ಫ್ಯಾಮಿಲಿ ಈ ತರ ಇದೀವಿ. ಕೆಲವರು ಪಾಪ ಹೇಳ್ಕೊಳಕ್ಕೂ ಆಗಲ್ಲ ಸತೀಶ್, ಅಂತ ಒಂದು ಕ್ರಿಟಿಕಲ್ ಇದ್ದಾರೆ. ಅವರು ಇದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಹೇಳ್ತಿರ್ತಾರೆ, ಭಾವನೆಗಳು ಇನ್ನೊಂದ್ ಕಡೆ ಸ್ಪ್ರೆಡ್ ಆಗ್ಲೇಬೇಕಲ್ಲ, ಆತರ ಮಾಡ್ಕೊಳಕ್ಕೆ ಹೊರಡ್ತಾರೆ. ಒಬ್ಬ ಹೆಣ್ಣುಮಗಳಿಗೆ ಅವ್ರ ತಂದೆ ತಾಯಿ ನೋಡ್ಬೇಕು ಅಂತ ಅನಿಸ್ದಾಗ ಅವ್ರು ಕಟ್ಟಾಗ್ತಾನೆ, ಅವ್ನ ಅಷ್ಟೇ ಫ್ರೀಯಾಗಿ ಬಿಟ್ಟಾಗ ಅಷ್ಟೇ ಗೌರವ ವಾಪಸ್ ತಿರುಗಿ ಅವ್ರ ಗಂಡ ಸೊಸೆ ಮೇಲೂ ಬರುತ್ತೆ. ಒಬ್ಬ ಸೊಸೆನೂ ಅಷ್ಟೇ ಇನ್ನೊಬ್ರು ಮನೆಗೆ ಹೋದಾಗ ಅವ್ರನ್ನು ಅದೇ ರೀತಿ ನೋಡ್ಕೊಂಡಾಗ ಅದೇ ಗೌರವ. ಅಂದ್ರೆ ಒಬ್ರದ್ದು ಮ್ಯೂಚುವಲ್ ರೆಸ್ಪೆಕ್ಟ್, ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಒಬ್ಬರು ಇದ್ದಾಗ ಆ ಮ್ಯೂಚುವಲ್ ರೆಸ್ಪೆಕ್ಟ್ ಒಂದು ಹಂತದಲ್ಲಿ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದಿದೆ ಈ ಸಮಾಜದಲ್ಲಿ. ಅದು ಈಗ ಬೇಕು, ನಾವು ತಿಳಿಸೋರು ಬೇಕು, ಅವರು ತಿಳ್ಕೊತಾರೆ. ಮತ್ತೆ ಹಳ್ಳಿಗಾಡುಗಳಲ್ಲಿ ಸ್ವಲ್ಪ ಅದನ್ನ ಯಾರು ಹೇಳ್ಕೊಳಕ್ಕೂ ಬರ್ತಾ ಇಲ್ಲ, ಮುಂದೆ ಯಾರು ಹೇಳ್ಕೊಳಕ್ ಎಲ್ಲಿ ಭಾವನೆಗಳು ವ್ಯಕ್ತಪಡಿಸಕ್ಕೆ ಅವಕಾಶನೇ ಇಲ್ಲ. ಆ ಟೈಪ್ ರಿಸ್ಟ್ರಿಕ್ಷನ್ಸ್ ಇದೆ. ಚೆನ್ನಾಗಿ ಇಷ್ಟಪಟ್ಟಂಗೆ ನೋಡಿ, ನಮ್ಮ ನಾಯಿನೇ ನಮ್ಮನೇದು ಇವತ್ತು ನಾನು ಹಿಂಗಿರ್ಬೇಕು ಅಂದ್ರೆ ಹಿಂಗೆ ಇದು ಬಿಡುತ್ತೆ. ಮನುಷ್ಯನ ಜೀವನ ಹಂಗಿಲ್ವೇ ಇಲ್ಲ. ಪ್ರತಿದಿನ ಕೊರಗದೆ ಕರೆಕ್ಟ್. ನಮ್ಮ ಮನೇಲಿ ಹಿಂಗಾಗ್ತಾ ಇದೆ, ನಮ್ದು ಹಿಂಗೆ, ನಮ್ಮ ಜೀವನ ಸಮಸ್ಯೆ ಹಿಂಗೆ ಅಂತ ಕೊರಗಿ ಒಂದ್ ದಿನಾನು ನ್ಯಾಯವಾಗಿ ಬದುಕಲ್ಲ. ಒಬ್ರು 100 ವರ್ಷ ಬದುಕಿ ಏನ್ ಪ್ರಯೋಜನ ದಿನ ಕೊರಗದ್ಮೇಲೆ ಅಲ್ವಾ? 15 ವರ್ಷ ಏನು ನಾಳೆ ಬಗ್ಗೆ ಯೋಚನೆ ಮಾಡ್ದೇನೆ ಏನು ಮಾಡಿದ್ರೆ ಪ್ರೆಸೆಂಟ್ ಹ್ಯಾಪಿ ಆಗಿದ್ರೆ ಜೀವನ ಅಲ್ವಾ ಅದು? ಆತರ ಬದುಕ್ಬೇಕು ಮನುಷ್ಯ ಯಾವತ್ತು. ಅವಾಗ ಜೀವನಕ್ಕೊಂದು ಅರ್ಥ ಇರುತ್ತೆ. ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ಬಳ್ಕತೀನಿ ತೈತೀನಿ, ತಗೊಳ್ಳೋದು ನೋಡಿ. ಅಯ್ಯೋ ಮುದ್ದು. ಎಷ್ಟು ಚೆನ್ನಾಗಿ ಬಳ್ಕೊಳ್ಳೋದು ನೋಡಿ. ಕೈ ನೋಡಿ ಹಂಗೇನೆ ಸುತ್ತ. ಒಬ್ಬ ಮುದ್ದು ಕೈ. ಮೂಕಲ್ಲ ಅಲ್ಲ ಡ್ಯಾಡಿ, ಅಮ್ಮ ನೀನು ಚಂಗ್ಲು ಬಿದ್ದಿದ್ದೆ ಅಂದ್ರೆ ನೀನು ಅಂತೆ. ನೋಡಿ ಡ್ಯಾಡಿ ಎಷ್ಟು ಚೆನ್ನಾಗಿ ಬಳ್ಕೊಳ್ಳುತ್ತದು. ಆ ಕೈ ನೋಡಿ ಎಲ್ಲ ಒಟ್ಟಿಗೆ ಅದೇ ನೀಟಾಗಿ ಹೊಂದುತ್ತೆ. ಅದು ಹಿಂಗೆ ಮುದ್ದುಬಿಟ್ಟು ದೊಡ್ಡರು ತಿಂತಾರಲ್ಲ, ಚೆಲ್ಬಾರ್ದು ಪುಟ್ಟಣಿ. ವೆರಿ ಗುಡ್. ನೋಡು ಮಗಳು ಎಷ್ಟು ಮುದ್ದಾಗಿ ತಿಂತಿದೆ. ವೆರಿ ಗುಡ್. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ.